ನಮಸ್ಕಾರ ಎಲ್ರಿಗೂ, ನಾನು ದೀಪಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಂಡೇ, ಹಾಗಾಗಿ ಬ್ರೇಕ್ಫಾಸ್ಟ್ನ ಬೆಳಗ್ಗೆ ಎ ಟು ಬಿಯಿಂದನೇ ಆರ್ಡರ್ ಮಾಡಿದ್ವಿ. ಇದನ್ನು ತಿಂದು ಮಧ್ಯಾಹ್ನ ಹಾಗೆ ಚಿಕನ್ ಚಾಪ್ಸ್ನ ಮಾಡಿದ್ದೆ. ಸೊ ಚಾಪ್ಸ್ ಅಂತೂ ತುಂಬ ಈಸಿಯಾಗಿ ಮಾಡಿದ್ದೆ. 2 ಪ್ಲೇಟ್ ಐಟಮ್ಸ್ ತೊಗೊಂಡಿರೋದು ನಾನು. ಏನೇನೆಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಪುದೀನ, ಮೆಣಸು, ಕೊತ್ತಂಬರಿ ಸೊಪ್ಪು ಇದಿಷ್ಟು ರುಬ್ಕೋಬೇಕು. ಆ್ಯಂಡ್ ಇಲ್ಲಿ ಪೌಡ್ರ್ಗಳೇನು ಬೇಕು ನೋಡೋಣ. ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ ಇದಿಷ್ಟೇ ಬೇಕಾಗಿರೋದು. ಮತ್ತು ಎಣ್ಣೆ ಇದಿಷ್ಟು ಬಿಟ್ಟರೆ ಇನ್ನೇನು ಬೇಕಾಗಲ್ಲ. ಫಸ್ಟು ಎಣ್ಣೆನ ಬಾಣಲಿಗೆ ಹಾಕ್ಕೊಂಡು ನಾನು ಪ್ಲೇಟಲ್ಲಿ ತೋರಿಸಿದ್ನಲ್ಲ ಅದು ಅಷ್ಟು ಐಟಮ್ಸ್ನ ಒಂದೇ ಸಲ ರುಬ್ಕೊಂಡು ಅದನ್ನು ಅಷ್ಟನ್ನು ಎಣ್ಣೆಗೆ ಒಂದೇ ಸಲ ಹಾಕ್ಕೊಳ್ಬೇಕು. ಸೊ ನೋಡಿ, ಈ ರೀತಿ ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಅದು ಎಣ್ಣೆನ ಬಿಡಬೇಕು ಮಸಾಲೆ. ನೋಡಿ ಈ ರೀತಿ ಈಗ ಎಣ್ಣೆನ ಬಿಡ್ತಾ ಇದೆ. ಈ ರೀತಿ ಎಣ್ಣೆನ ಬಿಡಬೇಕು ಅದು ಕಂಪ್ಲೀಟಾಗಿ. ಅಲ್ಲಿವರೆಗೂ ಮಸಾಲೆನ ಹುರ್ಕೊಳ್ಬೇಕು ಎಣ್ಣೆಯಲ್ಲೇ. ನಾವು ಏನು ಡ್ರೈ ಮಾಡ್ಕೊಳ್ತಾ ಇಲ್ವಲ್ಲ ಮಸಾಲೆನ, ಅದಕ್ಕೆ ಹಸಿತೆ ರುಬ್ಕೊಳ್ತಾ ಇರೋದ್ರಿಂದ ನಾವು ಎಣ್ಣೆಯಲ್ಲೇ ಆದಷ್ಟು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಎಣ್ಣೆ ಎಲ್ಲ ಬಿಡಬೇಕು ಮಸಾಲೆ ಪೇಸ್ಟು. ಸೊ ಈಗ ಇದು ಬಿಟ್ಟಿದೆ ನೋಡಿ, ಎಣ್ಣೆ ಎಲ್ಲ ತೇಲ್ತಾ ಇದೆ. ಈ ಟೈಮಲ್ಲಿ ನಾವು ಏನು ಎತ್ಕೊಂಡ್ವಿ ಪೌಡರು ಅಷ್ಟೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಎಷ್ಟು ಈಸಿಯಾಗಿದೆಯೋ ಅಷ್ಟೇ ರುಚಿನೂ ಇರುತ್ತೆ. ತುಂಬ ಈಸಿ, ತುಂಬ ಸುಲಭ ಇದು ಮಾಡೋದು. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ನಾನು ತೋರಿಸಿದ್ದಲ್ವ 2 ಪ್ಲೇಟ್ ಐಟಮ್ಸ್ ಅಷ್ಟೇ ಬೇಕಾಗಿರೋದು. ಎಲ್ಲ ಒಂದು ಸಲ ರುಬ್ಕೊಳ್ಳೋದು, ಇನ್ನೊಂದು ಸಲಕ್ಕೆ ಎಲ್ಲ ಪೌಡ್ರ್ಗಳನ್ನೂ ಹಾಕ್ಕೊಳ್ಳೋದು ಅಷ್ಟೇ. ಸೊ ಈಗ ನಾನು ಚಿಕನ್ನ ತೊಳೆದಿಟ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ನೆಲ್ಲ ಹಾಕ್ಕೊಂಡ್ಮೇಲೆ ನೀಟಾಗಿ ಅದನ್ನು ಮಸಾಲೆ ಜೊತೆಗೆ ಕಲಿಸ್ಕೊಡ್ಬೇಕು. ನೋಡಿ ಈವನಾಗಿ ನಾನೆಲ್ಲ ನೀಟಾಗಿ ಕಲಿಸಿದ್ದೀನಿ ಮಸಾಲೆನ ಚಿಕನ್ ಜೊತೆಗೆ. ಈವನಾಗಿ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಡಬೇಕು. ಸೊ ಪ್ಲೇಟ್ನ ಕ್ಲೋಸ್ ಮಾಡಿದ್ರೆ ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ ಈ ರೀತಿ ನೀರೆಲ್ಲ ಬಿಟ್ಕೊಳ್ಳುತ್ತೆ. ನಿಮಗೆ ರೈಸ್ ಜೊತೆಗೆ ಅಥವಾ ಬೇರೆ ಚಪಾತಿ ಆ ಥರದ ಜೊತೆಗೆ ಏನಾದರೂ ಬೇಕಂದರೆ ಈ ಟೈಮ್ನಲ್ಲೇ ನೀವು ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಅದು ನೀರಾಗಿ ಸಾಂಬಾರು ಥರ ಹೀಗೆ ಇರುತ್ತೆ. ಆದರೆ ನಾನು ಮಾಡ್ತಾ ಇರೋದು ಚಿಕನ್ ಚಾಪ್ಸು. ಸೊ ಹಾಗಾಗಿ ನಾನು ಡ್ರೈ ಮಾಡಬೇಕು. ಈಗ ಚಿಕನ್ನು ಅರ್ಧ ಬೆಂದಿದೆ, ಪೂರ್ತಿಯಾಗಿ ಬೇಯಲಿಲ್ಲ. ಅದು ಅರ್ಧಂಬರ್ಧ ಬೆಂದು ನಾವು ಡ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಇನ್ನೂ ಒಂದು ಸಲ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇನ್ನೂ ಒಂದು 10 ನಿಮಿಷ ಬಿಡಬೇಕು. ನೋಡಿ ಈ ರೀತಿ ಅದೇ ಡ್ರೈ ಆಗಿರುತ್ತೆ. ಸೊ ಈಗ ಇನ್ನೂ ಸ್ವಲ್ಪ ಗ್ರೇವಿ ಇದೆ. ಅದನ್ನು ಏನು ಮಾಡಬೇಕಂದ್ರೆ ಚೆನ್ನಾಗಿ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕು. ಆಗ ರೆಡಿ ಆಗುತ್ತೆ ಚಿಕನ್ ಚಾಪ್ಸು. ಸೊ ಅದನ್ನೆಲ್ಲ ತಿಂದ್ಬಿಟ್ಟು ನಾವು ಈವ್ನಿಂಗ್ ಹಾಗೆ ಕಾಫಿಗೆ ಹೋಗಿದ್ವಿ, ನಮ್ಮ ಮನೆ ಹತ್ರನೇ ಇರೋ ಒಂದು ಕೆಫೆಗೆ. ಸೊ ಅಲ್ಲಿ ಕಾಫಿ ತುಂಬ ಚೆನ್ನಾಗಿರುತ್ತೆ. ಸೊ ಕಾಫಿ ಕುಡಿದು ಬಂದು ಅಲ್ಲಿಂದ ಮತ್ತೆ ನೈಟ್ ಊಟ ಮಾಡಿ ಲಾಸ್ಟಲ್ಲಿ ಇನ್ನೇನಿರುತ್ತೆ, ಜ್ಯೂಸ್ ಇರಲೇಬೇಕಲ್ವ ಚಿಕನ್ ತಿಂದಮೇಲೆ. ಸ್ಪ್ರೈಟ್ನ ಕುಡಿದು ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಚಾನಲ್ಗೆ ಸಬ್ಸ್ಕ್ರೈಬ್